ಕನ್ನಡ ಸಿನಿಮಾ ಲೋಕ ಮತ್ತು ಕಿರುತೆರೆ ಲೋಕದಲ್ಲಿ ಮಿಂಚಿದ್ದ ನಟ ದಿಲೀಪ್ ರಾಜ್ ನಮ್ಮನ್ನೆಲ್ಲ ಅಗಲಿದ್ದಾರೆ. ಹಠಾತ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇದೀಗ ಆಟೋ ಚಾಲಕರೊಬ್ಬರು ದಿಲೀಪ್ ರಾಜ್ ಅವರ ಕೊನೆಯ ಕ್ಷಣವನ್ನ ವಿವರಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ನಟ ಹಾಗೂ ನಿರ್ಮಾಪಕರಾಗಿ ಹೆಸರು ಮಾಡಿದ ದಿಲೀಪ್ ರಾಜ್ ಅವರ ಅಕಾಲಿಕ ನಿಧನ ಎಲ್ಲರನ್ನೂ ಬೆಚ್ಚಿಬೀಳಿಸಿದೆ. ಸಿನಿಮಾಗಳು ಮತ್ತು ಧಾರಾವಾಹಿಗಳ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದ ಇವರು ಹೃದಯಾಘಾತದಿಂದ ನಮ್ಮನ್ನಗಲಿದ್ದಾರೆ. ಸರಳ ಸ್ವಭಾವ, ಮಿತಭಾಷಿ, ಪರಿಶ್ರಮಿ ನಟ ಎಂದು ಎಲ್ಲರೂ ಗುರುತಿಸಿಕೊಂಡಿದ್ದ ದಿಲೀಪ್ ರಾಜ್ ಅವರ ಸಾವಿನ ಸುದ್ದಿ ಹೊರಬಂದ ಕ್ಷಣದಿಂದಲೇ ಕನ್ನಡ ಚಿತ್ರರಂಗ ಶೋಕ ಸಾಗರದಲ್ಲಿ ಮುಳುಗಿದೆ. ಮೇ 13ರ ಬೆಳಗ್ಗೆ ನಟ ದಿಲೀಪ್ ರಾಜ್ ಅವರ ಜೀವನದ ಕೊನೆಯ ದಿನವಾಗಿತ್ತು. ಬೆಳಗ್ಗೆ ಸುಮಾರು 6:10ರ ಸಮಯ. ದಿಲೀಪ್ ರಾಜ್ ಕೊನೆಯ ಕ್ಷಣ ಹೇಗಿತ್ತು ಎಂಬುದನ್ನು ಪ್ರತ್ಯಕ್ಷದರ್ಶಿ ಆಟೋ ಚಾಲಕ ವಿವರಿಸಿದ್ದಾರೆ. ಮನೆಯೊಳಗೆ ಏನೋ ಅಸಹಜವಾಗಿದ್ದು ದಿಲೀಪ್ ರಾಜ್ ಅವರ ಅಸಹಾಯಕತೆಯನ್ನು ಗಮನಿಸಿದ ಅವರ ಪತ್ನಿ ಆತಂಕದಿಂದ ತಕ್ಷಣ ರಸ್ತೆಗೆ ಬಂದು ಸಹಾಯಕ್ಕಾಗಿ ಕೂಗಿದ್ದಾರೆ. ಅಷ್ಟರಲ್ಲಿ ಅಲ್ಲಿ ಇದ್ದ ಆಟೋ ಚಾಲಕ ದೇವೇಂದ್ರ ನಾಯ್ಡು ಅವರನ್ನ ದಿಲೀಪ್ ರಾಜ್ ಪತ್ನಿ ಸಹಾಯಕ್ಕೆ ಕೂಗಿದ್ದು ತಕ್ಷಣ ಮನೆಯೊಳಗೆ ಹೋಗಿದ್ದಾರೆ. ದಿಲೀಪ್ ರಾಜ್ ಅವರ ಪತ್ನಿ ತುಂಬ ಗಾಬರಿಯಿಂದ ಪ್ಲೀಸ್ ಹೆಲ್ಪ್ ಅಂತ ಕೇಳಿದ್ರು. ನಾನು ಕೂಡ ತಕ್ಷಣ ಮನೆಯೊಳಗೆ ಹೋದೆ ಎಂದು ದೇವೇಂದ್ರ ನೆನಪಿಸಿಕೊಂಡಿದ್ದಾರೆ. ಮನೆಯೊಳಗೆ ಹೋಗಿ ನೋಡಿದಾಗ ದಿಲೀಪ್ ರಾಜ್ ನೆಲಕ್ಕೆ ಬಿದ್ದ ಸ್ಥಿತಿಯಲ್ಲಿ ಇದ್ರು. ಹೃದಯಾಘಾತದ ಪರಿಣಾಮ ಅವರು ಅಸ್ವಸ್ಥರಾಗಿದ್ದರು ಅಂತ ಅಂದಾಜಿಸಲಾಗಿದೆ. ಮನೆಯ ಸೆಕ್ಯೂರಿಟಿ ಸಹಾಯದಿಂದ ದೇವೇಂದ್ರ ಅವರು ದಿಲೀಪ್ ರಾಜ್ ಅವರನ್ನ ಎಚ್ಚರಿಕೆಯಿಂದ ಎತ್ತಿಕೊಂಡು ಆಟೋದಲ್ಲಿ ಕೂರಿಸಿಕೊಂಡು ಎಂದಿದ್ದಾರೆ. ನಂತರ ಆಟೋವನ್ನು ಸಾಧ್ಯವಾದಷ್ಟು ಬೇಗ ಆಸ್ಪತ್ರೆಯತ್ತ ಚಲಾಯಿಸುವಾಗ ಬೆಂಗಳೂರು RR ನಗರದ ಆರ್ಚ್ ಬಳಿ ಬಂದಾಗ ದಿಲೀಪ್ ರಾಜ್ ಒಮ್ಮೆ ಜೋರಾಗಿ ಉಸಿರು ತೆಗೆದುಕೊಂಡ್ರು. ಅದು ನನಗೆ ಭಾಸವಾಯಿತು ಅಂತ ದೇವೇಂದ್ರ ಹೇಳಿದ್ದಾರೆ. ಅವರು ಹಠಾತ್ತಾಗಿ ಡೀಪ್ ಉಸಿರು ತೆಗೆದುಕೊಂಡ ಹಾಗಾಯಿತು. ಆ ಕ್ಷಣಕ್ಕೆ ನಾನು, ನಮ್ಮ ಜೊತೆ ಬಂದಿದ್ದ ಸೆಕ್ಯೂರಿಟಿಗೂ ಅನುಮಾನ ಬಂತು. ಆ ಉಸಿರು ಅವರ ಕೊನೆಯದಾಗಿರಬಹುದು ಎಂಬ ಅನುಮಾನ ನನಗಿತ್ತು ಅಂತ ದೇವೇಂದ್ರ ಅವರು ಹೇಳಿಕೊಂಡಿದ್ದಾರೆ. ಆಸ್ಪತ್ರೆ ತಲುಪಿದ ಮೇಲೆ ವೈದ್ಯರು ಪರಿಶೀಲನೆ ನಡೆಸಿದಾಗ ದಿಲೀಪ್ ರಾಜ್ ಈಗಾಗಲೇ ಪ್ರಾಣ ಬಿಟ್ಟಿದ್ದಾರೆ ಎಂಬ ಕಹಿ ಸತ್ಯ ಹೊರಬಂತು. ಕುಟುಂಬದವರು, ಬಂಧು ಬಳಗ, ಸ್ನೇಹಿತರು ಎಲ್ಲರೂ ಶಾಕ್ ಆಗಿ ನಂಬಲಾರದ ಸ್ಥಿತಿಯಲ್ಲಿ ಮುಳುಗಿದರು. ಅಷ್ಟೊಂದು ಚೈತನ್ಯದಿಂದ ಕೆಲ ಸಮಯದಲ್ಲಿ ಚುಟುಕಾಗಿ ಮಾತನಾಡುತ್ತಿದ್ದ, ಸದಾ ಮುಗುಳ್ನಗೆಯಿಂದ ಕಾಣುತ್ತಿದ್ದ ವ್ಯಕ್ತಿ ಇಷ್ಟು ಬೇಗ ಎಲ್ಲರನ್ನು ಬಿಟ್ಟು ಹೋಗಿದ್ದಾರೆಂಬುದು ಯಾರಿಗೂ ಒಪ್ಪಿಕೊಳ್ಳಲು ಕಷ್ಟಕರವಾಗಿತ್ತು. ಇನ್ನು ದಿಲೀಪ್ ರಾಜ್ ಅವರ ಅಂತ್ಯಕ್ರಿಯೆ ಕುಟುಂಬಕ್ಕೆ ನೆಚ್ಚಿನ ಹಾಗೂ ಅವರಿಗೆ ಬಹಳ ಇಷ್ಟವಾದ ಸ್ಥಳದಲ್ಲೇ ನೆರವೇರಿಸಲಾಯಿತು. ಅವರ ಇಚ್ಛೆ, ಅವರ ನೆಚ್ಚಿನ ಜಾಗ ಇವೆಲ್ಲ ನೋಡಿಕೊಂಡು ಕುಟುಂಬದವರು ಶಾಂತವಾಗಿ ಅಂತಿಮ ವಿಧಿವಿಧಾನಗಳನ್ನು ಮುಗಿಸಿದ್ದಾರೆ. ದಿಲೀಪ್ ರಾಜ್ ಅವರ ಬದುಕು, ಅವರ ಪರಿಶ್ರಮ, ಅವರ ಪಾತ್ರಗಳು ಎಲ್ಲವೂ ಈಗ ನೆನಪಾಗಿ ಉಳಿದಿವೆ ಅಷ್ಟೇ. ಮನೆ ಮಾತಾಗಿದ್ದ ನಟನಾಗಿ, ಉತ್ತಮ ನಿರ್ಮಾಪಕರಾಗಿ, ಒಳ್ಳೆಯ ಗಂಡನಾಗಿ, ಕುಟುಂಬದ ಆಧಾರ ಸ್ತಂಭವಾಗಿ ಅವರು ನಿರ್ವಹಿಸಿದ್ದ ಎಲ್ಲ ಪಾತ್ರಗಳು ಈಗ ಕೇವಲ ನೆನಪಷ್ಟೇ. ಆದರೆ ಅವರ ಬಗ್ಗೆ ಹೇಳಲಾದ ಪ್ರತಿಯೊಂದು ಮಾತು, ಅವರ ಅಂತಿಮ ಕ್ಷಣಗಳ ಬಗ್ಗೆ ಆಟೋ ಚಾಲಕ ದೇವೇಂದ್ರ ನಾಯ್ಡು ನೀಡಿರುವ ವಿವರ ಇವೆಲ್ಲವೂ ದಿಲೀಪ್ ರಾಜ್ ಅಗಲಿಕೆಯ ನೋವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತದೆ.